ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಾಷ್ಟ್ರಂ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ರಾಷ್ಟ್ರಂ ಫೋಕಸ್ನಲ್ಲಿ ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಅನುಕೂಲ ಆಗುವಂತೆ ಸಾಕಷ್ಟು ಇನ್ಫಾರ್ಮೇಷನ್ಸ್ಗಳನ್ನು ಮತ್ತು ಈಗ ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ಈ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳ ನೋಟ್ಸ್ಗಳನ್ನು ರಾಷ್ಟ್ರಂ ಇನ್ಸ್ಟಿಟ್ಯೂಟ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗ್ತಾ ಇದೆ. ಈ ಟೆಲಿಗ್ರಾಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಇನ್ಫಾರ್ಮೇಷನ್ಸ್ಗಳನ್ನು ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದಾಗಿದೆ. ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ. ಲಾಸ್ಟ್ ಸೆಷನ್ನಲ್ಲಿ PM ಕಿಸಾನ್ ಅನ್ನುವ ಯೋಜನೆಯಲ್ಲಿ PM ಕಿಸಾನ್ ಇದರ ವಿಸ್ತೃತ ರೂಪ ಏನು, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ PM ಕಿಸಾನ್ ಯೋಜನಾ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಸ್ಗಳಲ್ಲಿ ಪ್ರಧಾನಮಂತ್ರಿ ಕೃಷಿ ಸಮಾಧಾನ್ ಯೋಜನಾ, ಆಪ್ಷನ್ 2 ಪ್ರೈಮರಿ ಮೇನ್ ಸ್ಟ್ರೀಮ್ ಕೃಷಿ ಸಂಧಾನ್ ಯೋಜನಾ, ಆಪ್ಷನ್ 3 ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನಾ, ಅಥವಾ ಆಪ್ಷನ್ 4 ಪ್ರೊಫಿಷಿಯನ್ಸಿ ಇನ್ ಮಾನ್ಯ ಕಿಸಾನ್ ಸುನಿಧಿ ಯೋಜನಾ ಅಂತ ನೀಡಲಾಗಿತ್ತು. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅನ್ನೋದು ಈ PM ಕಿಸಾನ್ ಯೋಜನೆಯ ಫುಲ್ ಫಾರ್ಮ್ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಆಪ್ಷನ್ 3 ಈಸ್ ರೈಟ್ ಆನ್ಸರ್. 2019ನೇ ಇಸವಿಯಲ್ಲಿ ಫೆಬ್ರವರಿ ತಿಂಗಳಲ್ಲಿ ಭಾರತದಲ್ಲಿ ಇರುವಂತಹ ಎಲ್ಲ ರೈತರಿಗೂ ಕೂಡ ಬೆಳೆ ಆರೋಗ್ಯ, ನಿರೀಕ್ಷಿತ ಕೃಷಿ ಆದಾಯ, ಮುಖ್ಯವಾಗಿ ಕೃಷಿ ಸಮಯದಲ್ಲಿ ಅವರಿಗೆ ಬೇಕಾಗಿರುವಂತಹ ಇನ್ಪುಟ್ಸ್ಗಳನ್ನು ಪಡೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಅವರ ಆರ್ಥಿಕ ಅಗತ್ಯತೆಗಳನ್ನು ಪೂರೈಸುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಪ್ರತಿ ವರ್ಷಕ್ಕೆ ಸುಮಾರು 6,000 ರೂಪಾಯಿಗಳ ವಾರ್ಷಿಕ ನೆರವನ್ನು ನೀಡಲಾಗ್ತಾ ಇದೆ. ಅಂದರೆ ಇದನ್ನು 3 ಕಂತುಗಳಲ್ಲಿ ಅಥವಾ 3 ಇನ್ಸ್ಟಾಲ್ಮೆಂಟ್ಸ್ಗಳಲ್ಲಿ ಈ 6,000ನ್ನು ಡಿವೈಡ್ ಮಾಡಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂದರೆ ಅವರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ವರ್ಗಾವಣೆ ಮಾಡುವಂತಹ ಒಂದು ಯೋಜನೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಥವಾ ಶಾರ್ಟ್ ಆಗಿ PM ಕಿಸಾನ್ ಯೋಜನೆ ಅಂತ ಇದನ್ನು ಗುರುತಿಸಲಾಗುತ್ತೆ. ಇದು ಕಂಪ್ಲೀಟ್ಲಿ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿದ್ದು ಕೇಂದ್ರ ವಲಯದ ಯೋಜನೆಯಾಗಿದ್ದು 100% ಫಂಡಿಂಗ್ಸನ್ನು ಸೆಂಟ್ರಲ್ ಗೌರ್ಮೆಂಟ್ನಿಂದ, ಯೂನಿಯನ್ ಗೌರ್ಮೆಂಟ್ನಿಂದ ಪ್ರೊವೈಡ್ ಮಾಡಲಾಗುತ್ತೆ. ವಾರ್ಷಿಕವಾಗಿ 6,000 ರೂಪಾಯಿಗಳನ್ನು ಮೊತ್ತವನ್ನು 3 ಇನ್ಸ್ಟಾಲ್ಮೆಂಟ್ಸ್ಗಳಲ್ಲಿ ಅಂದರೆ ಪ್ರತಿ ಇನ್ಸ್ಟಾಲ್ಮೆಂಟ್ಗೆ 2,000 ರೂಪಾಯಿಗಳ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರನ್ನು ರೈತರ ಖಾತೆಗಳಿಗೆ ನೀಡಲಾಗುತ್ತೆ. 2019ನೇ ಇಸವಿಯಲ್ಲಿ PM ಕಿಸಾನ್ ಯೋಜನೆಯನ್ನು ಕೇಂದ್ರ ಸರ್ಕಾರದಿಂದ ಜಾರಿಗೊಳಿಸಲಾಗಿತ್ತು. PM ಕಿಸಾನ್ ಇದರ ಫುಲ್ ಫಾರ್ಮನ್ನು ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಅದೇ ರೀತಿಯಾಗಿ ಇತರ ಕಮೆಂಟ್ಸ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ. ನಿಮ್ಮ ಆನ್ಸರ್ಗಳನ್ನು, ನಿಮ್ಮ ಸಜೆಷನ್ಸ್ಗಳನ್ನು, ನಿಮ್ಮ ಡೌಟ್ಸ್ಗಳನ್ನು ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಈ ಜೀರಿಗೆ ಕೃಷಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಸ್ಗಳನ್ನು ಈ ಕೆಳಗಡೆ ನೀಡಲಾಗಿದ್ದು ಈ ಹೇಳಿಕೆಗಳಲ್ಲಿ ಯಾವುದು ತಪ್ಪಾದಂತಹ ಸ್ಟೇಟ್ಮೆಂಟ್ ಆಗಿದೆ ಅಬೌಟ್ ಜೀರಾ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಈ ಜೀರಿಗೆ ಒಂದು ಕೃಷಿ ವರ್ಷದ ರಾಬಿ ಋತುವಿನಲ್ಲಿ ಬೆಳೆಯುವಂತಹ ಒಂದು ಬೆಳೆಯಾಗಿದೆ ಅಂತ ಸ್ಟೇಟ್ಮೆಂಟ್ 1 ಹೇಳ್ತಾ ಇದೆ. ಎರಡನೇ ಸ್ಟೇಟ್ಮೆಂಟ್ ಏನು ಅಂತಂದರೆ ಭಾರತವು ಈ ಜೀರಿಗೆಯ ಜಾಗತಿಕವಾಗಿ ಅತಿ ಹೆಚ್ಚು ಉತ್ಪಾದಿಸುವಂತಹ ದೇಶವಾಗಿದೆ ಅಂತ ಇದೆ. ಆಪ್ಷನ್ 3 ಜೀರಿಗೆ ಈ ಮೂಲತಃ ಭಾರತೀಯ ಉಪಖಂಡದ ಮಸಾಲೆ ಪದಾರ್ಥವಾಗಿದೆ ಅಂತ ಇದ್ದು. ಆಪ್ಷನ್ 4 ಮೇಲಿನ ಯಾವುದು ಅಲ್ಲ ಅಂತ ಇದೆ. ಅಂದರೆ ಯಾವುದು ಕೂಡ ತಪ್ಪಾಗಿಲ್ಲ. 3 ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿವೆ ಅಂತ 4ನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಸೊ ನಿಮ್ಮ ಉತ್ತರ ಏನು ಅಬೌಟ್ ಜೀರಿಗೆ ಕೃಷಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಅಟ್ಲೀಸ್ಟ್ ಗೆಸ್ ಮಾಡಿ ಕಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಸೆಷನ್ನಲ್ಲಿ ಇದರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಇನ್ನು ಇವತ್ತಿನ ಮೊದಲನೇ ಆರ್ಟಿಕಲ್ ಒಂದು ಜಾಗತಿಕವಾಗಿ ಈ ಬಹುಪಕ್ಷೀಯವಾದಂತಹ ಪ್ರಾದೇಶಿಕ ಸಂಸ್ಥೆಯ ಕುರಿತಾಗಿ ನಾವು ಡಿಸ್ಕಸ್ ಮಾಡೋಣ. ಬಿಮ್ಸ್ಟೆಕ್ ಅಂತ ನೀವೆಲ್ಲ ನ್ಯೂಸ್ ಪೇಪರ್ನಲ್ಲಿ ಓದಿರ್ಬೋದು ಅಥವಾ ನಿಮ್ಮ ಈ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಮಾಡುವಂತಹ ಸಂದರ್ಭದಲ್ಲಿ GK ಸ್ಟ್ಯಾಟಿಕ್ ಪಾರ್ಟ್ನಲ್ಲೂ ಕೂಡ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತಹ ಈ ಒಂದು ಟಾಪಿಕನ್ನು ಓದಿರ್ತೀರಾ ಅಂತ ಅನ್ಕೋತೀನಿ. ಓದಿಲ್ಲ ಅಂದರೂ ಕೂಡ ಡೋಂಟ್ ವರಿ, ಬಿಮ್ಸ್ಟೆಕ್ ಬಗ್ಗೆ ಡೀಟೇಲ್ ಆಗಿ ಈ ಒಂದು ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. BIMSTEC ಅಂದರೆ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್ ಅಂತ ಇದರ ಫುಲ್ ಫಾರ್ಮ್ ಆಗುತ್ತೆ. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕಲ್ ಕೋಆಪರೇಷನ್ ಅಂತ ನಾವು ಇದನ್ನು ಡಿವೈಡ್ ಮಾಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಹೆಸರಿನಲ್ಲೇ ಸೂಚಿಸುವ ಹಾಗೆ ಈ ಬಂಗಾಳ ಕೊಲ್ಲಿಯ ಸುತ್ತಮುತ್ತಲ ಇರುವಂತಹ ದೇಶಗಳು ಮತ್ತು ಅದರ ನೆರೆಯ ರಾಷ್ಟ್ರಗಳನ್ನು
ಒಟ್ಟುಗೂಡಿಸಿಕೊಂಡು ಒಂದು ಸಹಕಾರವನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ, ಮುಖ್ಯವಾಗಿ ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರವನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಈ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕಲ್ ಕೋಆಪರೇಷನ್ ಅನ್ನುವ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಸೊ 1997ನೇ ಇಸವಿಯಲ್ಲಿ ಜೂನ್ ತಿಂಗಳಲ್ಲಿ ಥೈಲ್ಯಾಂಡಿನ ರಾಜಧಾನಿಯಾಗಿರುವಂತಹ ಬ್ಯಾಂಕಾಕ್ನಲ್ಲಿ ಒಂದು ಡಿಕ್ಲರೇಷನನ್ನು ಮಾಡಲಾಗುತ್ತೆ. ಇದನ್ನು ಬ್ಯಾಂಕಾಕ್ ಡಿಕ್ಲರೇಷನ್ ಅಂತ ಗುರುತಿಸಲಾಗುತ್ತೆ. ನೆನಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಬಾಂಗ್ಲಾದೇಶ, ಭಾರತ, ಶ್ರೀಲಂಕಾ ಮತ್ತು ಥೈಲ್ಯಾಂಡ್ ಈ 4 ಪ್ರಮುಖ ರಾಷ್ಟ್ರಗಳು 1997ನೇ ಇಸವಿಯಲ್ಲಿ ಬ್ಯಾಂಕಾಕ್ನಲ್ಲಿ ಒಂದು ಡಿಕ್ಲರೇಷನನ್ನು ಮಾಡ್ತವೆ ಅಥವಾ ಒಂದು ಅಗ್ರಿಮೆಂಟನ್ನು ಮಾಡ್ಕೋತವೆ. ಇದರ ಮುಖ್ಯ ಉದ್ದೇಶ ಏನಾಗಿತ್ತು ಅಂತಂದರೆ BISTEC ಅನ್ನುವ ಈ ಒಂದು ಎಕನಾಮಿಕಲ್ ಕೋಆಪರೇಷನನ್ನು ಎಸ್ಟಾಬ್ಲಿಷ್ ಮಾಡುವುದು ಇದರ ಮುಖ್ಯ ಉದ್ದೇಶ ಆಗಿತ್ತು. ಸೊ ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ನಲ್ಲಿ ಕೇಳ್ಬೋದು, ಬ್ಯಾಂಕಾಕ್ ಡಿಕ್ಲರೇಷನ್ ಈಸ್ ರಿಲೇಟೆಡ್ ಟು ಡ್ಯಾಶ್ ಅಂತ ಪ್ರಶ್ನೆ ಏನಾದರೂ ಬಂದರೆ ಸರಿಯಾದ ಉತ್ತರ ಏನು ಅಂತಂದರೆ ಇನ್ ಆರ್ಡರ್ ಟು ಎಸ್ಟಾಬ್ಲಿಷ್ ಬಿಮ್ಸ್ಟೆಕ್ ಅನ್ನುವ ಈ ಒಂದು ಸಹಕಾರವನ್ನು ಸ್ಥಾಪನೆ ಮಾಡುವಂತಹ ಒಂದು ಪ್ರಮುಖ ಉದ್ದೇಶವನ್ನು ಇಟ್ಕೊಂಡು ಈ ಬ್ಯಾಂಕಾಕ್ ಡಿಕ್ಲರೇಷನನ್ನು ಘೋಷಣೆ ಮಾಡಲಾಗಿತ್ತು. ಬಾಂಗ್ಲಾದೇಶ್, ಭಾರತ, ಶ್ರೀಲಂಕಾ ಮತ್ತು ಥೈಲ್ಯಾಂಡ್, ಸೊ ಇವು ಪ್ರಾರಂಭಿಕವಾದಂತಹ ಫೌಂಡಿಂಗ್ ಮೆಂಬರ್ಸ್ ಆಗಿ ಗುರುತಿಸಿಕೊಳ್ಳುತ್ತೆ ಬಿಮ್ಸ್ಟೆಕ್ ಅನ್ನುವ ಈ ಒಂದು ಸಹಕಾರದ ಸಂಘದ ಮೆಂಬರ್ಸ್ಗಳು. ಅದೇ ರೀತಿಯಾಗಿ ನಂತರದ ವರ್ಷಗಳಲ್ಲಿ ಮ್ಯಾನ್ಮಾರ್ ಕೂಡ ಈ ಒಂದು ಗ್ರೂಪಿಂಗ್ಸನ್ನು ಜಾಯ್ನ್ ಆಗುತ್ತೆ. ಬಾಂಗ್ಲಾದೇಶ್, ಭಾರತ, ಮ್ಯಾನ್ಮಾರ್, ಶ್ರೀಲಂಕಾ ಮತ್ತು ಥೈಲ್ಯಾಂಡ್ಗಳ ಈ ಒಂದು ಆರ್ಥಿಕ ಸಹಕಾರವನ್ನು ಕಂಪ್ಲೀಟಾಗಿ BIMSTEC ಅಂತ ಬಿಮ್ಸ್ಟೆಕ್ ಅಂತ ಗುರುತಿಸಲಾಗುತ್ತೆ. ನಂತರ 2004ನೇ ಇಸವಿಯಲ್ಲಿ ನೇಪಾಳ್ ಮತ್ತು ಭೂತಾನ್ ರಾಷ್ಟ್ರಗಳು ಕೂಡ ಈ ಬಿಮ್ಸ್ಟೆಕ್ನಲ್ಲಿ ಭಾಗವಹಿಸುವಂತಹ ನಿಟ್ಟಿನಲ್ಲಿ ಇಂಟ್ರೆಸ್ಟನ್ನು ತೋರಿಸ್ತವೆ. ಸೊ ಸದ್ಯಕ್ಕೆ ಸುಮಾರು 5 ರಾಷ್ಟ್ರಗಳ ಮತ್ತು 2 ಆಗ್ನೇಯ ಏಷ್ಯಾದ ರಾಷ್ಟ್ರಗಳು, ಒಟ್ಟು 7 ರಾಷ್ಟ್ರಗಳ ಸಹಕಾರವನ್ನು ಈ ಬಿಮ್ಸ್ಟೆಕ್ ಒಳಗೊಂಡಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಒಟ್ಟು 7 ರಾಷ್ಟ್ರಗಳು ಯಾವುವು ಅಂತಂದರೆ ದಕ್ಷಿಣ ಏಷ್ಯಾದಿಂದ ಬಾಂಗ್ಲಾದೇಶ್, ಭೂತಾನ್, ಭಾರತ, ನೇಪಾಳ್ ಮತ್ತು ಶ್ರೀಲಂಕಾ ಈ 5 ರಾಷ್ಟ್ರಗಳು ಪ್ಲಸ್ ಈ ಸೌತ್ ಈಸ್ಟರ್ನ್ ನೇಷನ್ಸ್ ಅಥವಾ ಆಗ್ನೇಯ ಏಷ್ಯಾದ ಮ್ಯಾನ್ಮಾರ್ ಮತ್ತು ಥೈಲ್ಯಾಂಡ್ ರಾಷ್ಟ್ರಗಳನ್ನು ಒಳಗೊಂಡಂತೆ ಒಟ್ಟು 7 ರಾಷ್ಟ್ರಗಳನ್ನು ಸದಸ್ಯ ರಾಷ್ಟ್ರಗಳನ್ನಾಗಿ ಈ ಬಿಮ್ಸ್ಟೆಕ್ ಅನ್ನುವ ಸಹಕಾರ ಸಂಘ ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇದು ಒಂದು ಅಂತಾರಾಷ್ಟ್ರೀಯ ಪ್ರಾದೇಶಿಕ ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರ ಸಂಸ್ಥೆ ಅಂತ ನಾವು ಗುರುತಿಸ್ಬೋದು. ಇದರ ಮುಖ್ಯ ಕಚೇರಿ ಎಲ್ಲಿದೆ ಅಂತಂದರೆ ಬಾಂಗ್ಲಾದೇಶದ ಢಾಕಾ ಅನ್ನುವ ನಗರದಲ್ಲಿ ಇದರ ಮುಖ್ಯ ಕಚೇರಿ ಲೊಕೇಟ್ ಆಗಿದೆ. ಆಗಲೇ ತಿಳಿಸಿದ ಹಾಗೆ ಇದು ಒಂದು ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರ ಸಂಘ ಮತ್ತು ಬಹುವಲಯದ ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ. MS ಫಾರ್ ಮಲ್ಟಿ ಸೆಕ್ಟರಲ್ ಅಂತ. ಸೊ ಮಲ್ಟಿ ಸೆಕ್ಟರಲ್ ಅಂತಂತಂದರೆ ಸಾಕಷ್ಟು ವೈವಿಧ್ಯಮಯವಾದಂತಹ ಕ್ಷೇತ್ರಗಳನ್ನು ಒಳಗೊಂಡಂತೆ ಆ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಸಹಕಾರವನ್ನು ಈ ರಾಷ್ಟ್ರಗಳ ನಡುವೆ ನಡೆಸುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡಿದೆ. ಮುಖ್ಯವಾಗಿ ಈ 14 ಪ್ರಮುಖ ಆದ್ಯತೆಯ ಪ್ರಯಾರಿಟಿ ಸೆಕ್ಟರ್ಸ್ಗಳನ್ನು ಇದರಲ್ಲಿ ಇನ್ಕ್ಲೂಡ್ ಮಾಡಲಾಗಿದ್ದು ಇತ್ತೀಚೆಗೆ ಅಂದರೆ 2008ನೇ ಇಸವಿಯಲ್ಲಿ ಹವಾಮಾನ ಬದಲಾವಣೆ ಕ್ಲೈಮೇಟ್ ಚೇಂಜ್ ಅನ್ನುವ ವಿಷಯವನ್ನು ಸೇರಿಸಿಕೊಳ್ಳುವುದರೊಂದಿಗೆ ಒಟ್ಟು 14 ಆದ್ಯತೆಯ ಕ್ಷೇತ್ರಗಳನ್ನು ಅಥವಾ ವಲಯಗಳನ್ನು ಈ ಒಂದು ಬಿಮ್ಸ್ಟೆಕ್ ಅನ್ನುವ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಎಕನಾಮಿಕಲ್ ಕೋಆಪರೇಷನ್ನಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ. ಅದರಲ್ಲಿ ಪ್ರಮುಖವಾದಂತಹ ವಲಯಗಳು ಯಾವುವು ಅಂತಂದರೆ ವ್ಯಾಪಾರ, ತಂತ್ರಜ್ಞಾನ, ಟ್ರೇಡ್, ಟೆಕ್ನಾಲಜಿ, ಫ್ಯೂಯಲ್, ಟ್ರಾನ್ಸ್ಪೋರ್ಟೇಷನ್, ಟೂರಿಸಮ್ ಆ್ಯಂಡ್ ಫಿಶರೀಸ್ ಅಥವಾ ವ್ಯಾಪಾರ, ತಂತ್ರಜ್ಞಾನ, ಇಂಧನ, ಸಾರಿಗೆ, ಪ್ರವಾಸೋದ್ಯಮ ಮತ್ತು ಮೀನುಗಾರಿಕೆ. ಅಷ್ಟೇ ಅಲ್ಲದೆ ಭಾರತದಿಂದ ಕೆಲವೊಂದಿಷ್ಟು ಪ್ರಯಾರಿಟಿ ಸೆಕ್ಟರ್ಸ್ಗಳನ್ನು ಇನ್ಕ್ಲೂಡ್ ಮಾಡಲಾಗಿದ್ದು ಅಥವಾ ಒಂದು ಹೈಲೈಟ್ ಮಾಡಲಾಗಿದ್ದು ಸಾರಿಗೆ, ಸಂವಹನ, ಕಮ್ಯುನಿಕೇಷನ್, ಟೂರಿಸಮ್, ಪ್ರವಾಸೋದ್ಯಮ, ಪರಿಸರ ಮತ್ತು ವಿಪತ್ತು ನಿರ್ವಹಣೆ, ಎನ್ವೈರ್ಮೆಂಟ್ ಆ್ಯಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಭಯೋತ್ಪಾದನೆ ನಿಗ್ರಹ ಮತ್ತು ದೇಶೀಯ ಅಪರಾಧಗಳಿಗೆ ಸಂಬಂಧಪಟ್ಟಂತೆ ಪ್ರಮುಖವಾದಂತಹ ಕೆಲವೊಂದಿಷ್ಟು ವಲಯಗಳನ್ನು ಈ 14 ಆದ್ಯತೆಯ ವಲಯಗಳಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ ಫ್ರಮ್ ಪರ್ಸ್ಪೆಕ್ಟಿವ್ ಆಫ್ ಇಂಡಿಯಾ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಇತ್ತೀಚೆಗೆ ಈ ಬೇ ಆಫ್ ಬೆಂಗಾಲ್ನಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಈ ರೇಮಲ್ ಅನ್ನುವ ಚಂಡಮಾರುತ ಉದ್ಭವಿಸಿದೆ. ಇದು ಮುಖ್ಯವಾಗಿ ಭಾರತ ಮತ್ತು ಈ ಬಾಂಗ್ಲಾದೇಶದ ಮೇಲೆ ಅಪ್ಪಳಿಸಲಿದೆ ಅಂತ ನಿನ್ನೆ ತಾನೇ ನಾವು ಡಿಸ್ಕಸ್ ಮಾಡಿದ್ವಿ ಈ ಒಂದು ಸೈಕ್ಲೋನ್ ಬಗ್ಗೆ, ರೇಮಲ್ ಅನ್ನುವ ಸೈಕ್ಲೋನ್ ಬಗ್ಗೆ. ಸೊ ಇದಕ್ಕೆ ರಿಲೇಟ್ ಆದಂತೆ
ಬಾಂಗ್ಲಾದೇಶವು ಕೂಡ ಬಿಮ್ಸ್ಟೆಕ್ನ ಸದಸ್ಯತ್ವವನ್ನು ಹೊಂದಿರುವುದರಿಂದ ಬಾಂಗ್ಲಾದೇಶ್ ಮತ್ತು ಭಾರತದ ನಡುವೆ ಈ ವಿಪತ್ತು ನಿರ್ವಹಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಹಕಾರಗಳನ್ನು ಕೂಡ ಮಾಡಲಾಗುತ್ತೆ ಅಂತ ನಾವು ಈ ಒಂದು ನ್ಯೂಸ್ ಪೇಪರ್ನಲ್ಲಿದ್ದಂತಹ ಮಾಹಿತಿಯನ್ನು ಲಿಂಕ್ ಮಾಡಿಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇದೇ ರೀತಿಯಾಗಿ ಸ್ಟ್ಯಾಟಿಕ್ ಮತ್ತು ನ್ಯೂಸ್ ಪೇಪರ್ ಅಥವಾ ಕರೆಂಟ್ ಅಫೇರ್ಸ್ಗಳನ್ನು ಲಿಂಕ್ ಮಾಡಿಕೊಂಡು ನೀವು ಓದ್ತಾ ಹೋದರೆ ನಿಮ್ಮ ಮೆಮೊರಿ ಫಾರ್ಮೇಷನ್ ಕೂಡ ಇಂಪ್ರೂವ್ ಆಗುತ್ತೆ. ಯಾವ ರೀತಿಯಾಗಿ ಈ ಒಂದು ಮಾಹಿತಿಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳೋದು ಕೂಡ ಸಹಾಯ ಆಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇನ್ನು ಕಾಂಟೆಕ್ಸ್ಟ್ ಏನು ಅಂತಂದರೆ, ಈಗ ಸದ್ಯಕ್ಕೆ 7 ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿರುವಂತಹ ಈ ಬಿಮ್ಸ್ಟೆಕ್ ಇನ್ನೂ ಹೆಚ್ಚಿನ ಸದಸ್ಯರುಗಳನ್ನು ಸೇರಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಇಂಟ್ರೆಸ್ಟನ್ನು ತೋರಿಸ್ತಾ ಇದ್ದು, ಇತ್ತೀಚೆಗೆ ಈ ಬಿಮ್ಸ್ಟೆಕ್ ಗ್ರೂಪಿಕ್ಸ್ನಿಂದ ಒಂದು ಮೊದಲ ಚಾರ್ಟರನ್ನು ಜಾರಿಗೊಳಿಸಲಾಗಿದೆ. ಸೊ ಈ ಚಾರ್ಟರ್ನ ಅಡಿಯಲ್ಲಿ ಇನ್ನೂ ಹೊಸ ಸದಸ್ಯರನ್ನು ಕೂಡ ಈ ಒಂದು ಬಿಮ್ಸ್ಟೆಕ್ಗೆ ಭಾಗವಹಿಸುವಂತೆ ಪ್ರೋತ್ಸಾಹ ನೀಡ್ತಾ ಇದೆ ಮತ್ತು ಇಟ್ ಈಸ್ ಓಪನ್ ಟು ನ್ಯೂ ಮೆಂಬರ್ಸ್ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ದ್ಯಾಟ್ ಈಸ್ ದ ರೀಸನ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಬಿಮ್ಸ್ಟೆಕ್. ಯಾಕಂದರೆ ನ್ಯೂಸ್ನಲ್ಲಿ ಇರುವಂತಹ ಈ ರೀತಿಯಾದಂಥ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತಹ ಇಂಟರ್ನ್ಯಾಷನಲ್ ಗ್ರೂಪಿಂಗ್ಸ್ಗಳು ಸಾಕಷ್ಟು ಮಹತ್ವದ ಒಂದು ಇಂಪಾರ್ಟೆನ್ಸನ್ನು ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಎಕ್ಸಾಮ್ನಲ್ಲಿ ಪ್ರಶ್ನೆಗಳನ್ನು ಕೇಳ್ಬೋದು. ಸೊ ಇದರಲ್ಲಿ ಮುಖ್ಯವಾಗಿ ಏನು ಅಂತಂದರೆ, ಈ ಬಿಮ್ಸ್ಟೆಕ್ ಇದರ ಫುಲ್ ಫಾರ್ಮ್ ಏನು ಅಂತ ನೆನ್ಪಿಟ್ಕೊಳ್ಳಿ, ರಿಪೀಟೆಡ್ ರಿವಿಷನ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಇದರ 7 ಸದ್ಯದ ಸದಸ್ಯರುಗಳು ಯಾವುವು ಅಂತ ಇಂಪಾರ್ಟೆಂಟ್ ಆಗಿ ನೋಟ್ ಮಾಡಿ ಇಟ್ಕೊಳ್ಳಿ. ಮತ್ತು ಈ ಬ್ಯಾಂಕಾಕ್ ಘೋಷಣೆ ಏನಿದೆ ಇದು ಎದಕ್ಕೆ ಸಂಬಂಧಪಟ್ಟಿದೆ, ಬಿಮ್ಸ್ಟೆಕ್ ಸ್ಥಾಪನೆಗೆ ಸಂಬಂಧಪಟ್ಟಿದೆ ಅಂತ ನೆನ್ಪಿಟ್ಕೊಳ್ಳಿ. ಮತ್ತು ಈ ಬಿಮ್ಸ್ಟೆಕ್ನ ಶಾಶ್ವತ ಪರ್ಮನೆಂಟ್ ಸೆಕ್ರೆಟರಿಯೇಟ್ ಎಲ್ಲಿದೆ ಅಂತಂದರೆ ಬಾಂಗ್ಲಾದೇಶದ ಢಾಕಾದಲ್ಲಿ ಇದೆ. ಸೊ ಈ ರೀತಿಯಾಗಿ ಒಂದು 4-5 ಪಾಯಿಂಟ್ಸ್ ಈ ಬಿಮ್ಸ್ಟೆಕ್ ಬಗ್ಗೆ ನಾವು ಇಂಪಾರ್ಟೆಂಟ್ ಆಗಿ ನೆನಪಿಟ್ಕೋಬೇಕು. ಮತ್ತು 1997ರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿತ್ತು. ಇನ್ನು ಮುಂದಿನ ಆರ್ಟಿಕಲ್ ಜಾಗ್ರಫಿ ಅಥವಾ ಈ ಸೋಲಾರ್ ಸಿಸ್ಟಮ್ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಆಗುತ್ತೆ. ಇದೇ ಜೂನ್ 3ನೇ ತಾರೀಕಿನಂದು ನಮ್ಮ ಸೌರಮಂಡಲದಲ್ಲಿರುವಂತಹ 6 ಗ್ರಹಗಳು ಒಂದೇ ನೇರ ರೇಖೆಯಲ್ಲಿ ಲೊಕೇಟ್ ಆಗಲಿವೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಈ 6 ಗ್ರಹಗಳು ಯಾವುವು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿಯಾಗಿ ನಮ್ಮ ಸೌರಮಂಡಲ ಅಥವಾ ಸೋಲಾರ್ ಸಿಸ್ಟಮ್ ಬಗ್ಗೆ ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಕೂಡ ಈ ಒಂದು ಆರ್ಟಿಕಲ್ನಲ್ಲಿ ರಿವೈಸ್ ಮಾಡ್ಕೊಳ್ಳೋಣ. ಪ್ಲಾನೆಟರಿ ಅಲೈನ್ಮೆಂಟ್ ಅಥವಾ ಈ ಗ್ರಹಗಳ ಜೋಡಣೆ ಅಂತ ಇತ್ತೀಚೆಗೆ ನ್ಯೂಸ್ನಲ್ಲಿ ಬರ್ತಾ ಇದೆ, ಸಾಕಷ್ಟು ವೈರಲ್ ಕೂಡ ಆಗ್ತಾ ಇದೆ. ಇದೇ ಜೂನ್ 3ನೇ ತಾರೀಕಿನಂದು ನಮ್ಮ ಸೌರಮಂಡಲದ 6 ಪ್ರಮುಖ ಗ್ರಹಗಳು ಬುಧ, ಮಂಗಳ, ಗುರು, ಶನಿ, ಯುರೇನಸ್ ಮತ್ತು ನೆಪ್ಚೂನ್ ಈ ಒಂದು ಸೋಲಾರ್ ಸಿಸ್ಟಮ್ನಲ್ಲಿ ನಾವು ಲೊಕೇಟ್ ಮಾಡ್ಬೋದು. ಬುಧ, ಮಂಗಳ, ಇದು ಶುಕ್ರ ಬರಲ್ಲ. ಬುಧ, ಮಂಗಳ, ಜುಪಿಟರ್ ಅಥವಾ ಗುರುಗ್ರಹ, ಶನಿ, ಯುರೇನಸ್ ಮತ್ತು ನೆಪ್ಚೂನ್ ಈ ರೀತಿಯಾಗಿ 6 ಗ್ರಹಗಳು ಒಂದೇ ರೇಖೆಯಲ್ಲಿ ಬರುವುದರಿಂದ ಭೂಮಿಯಿಂದ ನೋಡಿದಾಗ ಈ 6 ಗ್ರಹಗಳು ಒಂದೇ ರೇಖೆಯಲ್ಲಿ ಕಂಡುಬರುತ್ತವೆ ಅಂತ ವಿಜ್ಞಾನಿಗಳಿಂದ ಈ ಒಂದು ಪ್ರಿಡಿಕ್ಷನನ್ನು ಮಾಡಲಾಗಿದೆ. ಜೂನ್ 3ನೇ ತಾರೀಕು ನೀವೆಲ್ಲ ಕೂಡ ಇದನ್ನು ಅಬ್ಸರ್ವ್ ಮಾಡ್ಬೋದು. ಆದರೆ ಕೆಲವೊಂದಿಷ್ಟು ಗ್ಲಿಚಸ್ಗಳು ಕೂಡ ಇವೆ, ಏನು ಅಂತ ನೆಕ್ಸ್ಟ್ ಸ್ಲೈಡ್ನಲ್ಲಿ ಡಿಸ್ಕಸ್ ಮಾಡೋಣ. ಈ ವಿದ್ಯಮಾನವು ಗ್ರಹಗಳು ಬಾಹ್ಯಾಕಾಶದಲ್ಲಿ ಪರಿಪೂರ್ಣ ಸಾಲಿನಲ್ಲಿ ಇರುವುದಿಲ್ಲ. ಅಂದರೆ ನಾವು ಭೂಮಿಯಿಂದ ಅಬ್ಸರ್ವ್ ಮಾಡಿದಾಗ ಮಾತ್ರ ಇವು ಒಂದು ಅಲೈನ್ಮೆಂಟ್ನಲ್ಲಿ ಇವೆ, ಒಂದೇ ರೇಖೆಯಲ್ಲಿ ಇವೆ ಅಂತ ನಮಗೆ ಕಂಡುಬರುತ್ತವೆ. ಆದರೆ ಎಕ್ಸಾಕ್ಟಾಗಿ ಟೆಕ್ನಿಕಲ್ಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಯಾವುದೇ ರೀತಿಯಾದಂತಹ ಒಂದು ಅಲೈನ್ಮೆಂಟ್ ಇರೋದಿಲ್ಲ ಅಂತ ಕೂಡ ಇದನ್ನು ವಿಜ್ಞಾನಿಗಳಿಂದ ಹೇಳಲಾಗಿದೆ. ಸೊ ಈ 6 ಗ್ರಹಗಳಲ್ಲಿ ಪ್ರಮುಖವಾಗಿ ಮಂಗಳ ಮತ್ತು ಶನಿ ಗ್ರಹಗಳನ್ನು ಮಾತ್ರ ನಾವು ಬರಿಗಣ್ಣಿನಿಂದ ನೋಡಬಹುದು. ಈ ಒಂದೇ ರೇಖೆಯಲ್ಲಿ ಬರುವಂತಹ 6 ಗ್ರಹಗಳೇನಿದ್ದಾವೆ ಇವುಗಳಲ್ಲಿ ಮಂಗಳ ಮತ್ತು ಶನಿ ಗ್ರಹಗಳನ್ನು ಮಾತ್ರ ನಾವು ಏನು ಮಾಡ್ಬೋದು, ಬರಿಗಣ್ಣಿನಿಂದ ನೋಡ್ಬೋದು, ನೆಕೆಡ್ ಐಸ್ನಿಂದ ಅಬ್ಸರ್ವ್ ಮಾಡ್ಬೋದು. ಆದರೆ ಬುಧ ಮತ್ತು ಗುರು ಗ್ರಹಗಳು ಇವುಗಳನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕಂತಂದರೆ ಇದಕ್ಕೆ ಆಬ್ವಿಯಸ್ಲಿ ಬುಧ ಗ್ರಹ ಏನಿದೆ ಇದು ಸೂರ್ಯನಿಗೆ ಸಮೀಪ ಇರುವುದರಿಂದ ಕೆಲವೊಂದಿಷ್ಟು ಪರ್ಟಿಕ್ಯುಲರ್ ಟೈಮ್ನಲ್ಲಿ ಮಾತ್ರ ಇದನ್ನು ಅಬ್ಸರ್ವ್ ಮಾಡ್ಬೋದು. ಅದೇ ರೀತಿಯಾಗಿ ಗುರು ಗ್ರಹವನ್ನು ಕೂಡ ಸರಿಯಾಗಿ ನೋಡೋದು, ಬರಿಗಣ್ಣಿಂದ ನೋಡೋದು ಸಾಧ್ಯವಾಗೋದಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಸಾಕಷ್ಟು ಟ್ರಿಕ್ಕಿ ಆಗಿರುತ್ತೆ ಇದನ್ನು ಅಬ್ಸರ್ವ್ ಮಾಡೋದು ಅಂತ. ಅದೇ ರೀತಿಯಾಗಿ ಯುರೇನಸ್ ಮತ್ತು ನೆಪ್ಚೂನನ್ನು ನೀವೇನಾದರೂ ಅಬ್ಸರ್ವ್ ಮಾಡಬೇಕು ಅಂತಂದರೆ ಕಂಪಲ್ಸರಿಯಾಗಿ ದೂರದರ್ಶಕದ ಅವಶ್ಯಕತೆ ಇರುತ್ತೆ, ಟೆಲಿಸ್ಕೋಪ್ ಅಥವಾ ಹೈ ಪವರ್ಡ್ ಬೈನಾಕ್ಯುಲರ್ಸ್ಗಳ ಅವಶ್ಯಕತೆ ಇರುತ್ತೆ ಅಂತ
ಈ ಒಂದು ಮಾಹಿತಿಯನ್ನು ವಿಜ್ಞಾನಿಗಳಿಂದ ಶೇರ್ ಮಾಡಲಾಗಿದೆ. ಈ ಒಂದು ಆಕಾಶದಲ್ಲಿ ಜೂನ್ 3ನೇ ತಾರೀಕಿನಂದು ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ಇದರಲ್ಲಿ ಮುಖ್ಯವಾಗಿ ಮಂಗಳ ಮತ್ತು ಶನಿ ಗ್ರಹಗಳನ್ನು ಮಾತ್ರ ನೀವು ಬರಿಗಣ್ಣಿಂದ ನೋಡ್ಬೋದು. ಆದರೆ ಉಳಿದಂಥ ಈ 4 ಗ್ರಹಗಳೇನಿದ್ದಾವೆ ಇವುಗಳನ್ನು ನೋಡೋದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಈ 6 ಗ್ರಹಗಳು ಒಂದೇ ರೇಖೆಯಲ್ಲಿ ಭೂಮಿಯಿಂದ ಅಬ್ಸರ್ವ್ ಮಾಡಬಹುದಾಗಿದೆ, ಬರ್ತಾ ಇವೆ ಅಂತ ಜೂನ್ 3ನೇ ತಾರೀಕಿನಂದು ಇದನ್ನು ಪ್ರಿಡಿಕ್ಟ್ ಮಾಡಲಾಗಿದೆ. ಅದೇ ರೀತಿಯಾಗಿ ಆಗಸ್ಟ್ನಲ್ಲೂ ಕೂಡ ಇವು ಮತ್ತೆ ಇದೇ ರೀತಿಯಾದಂಥ ಅಲೈನ್ಮೆಂಟ್ನಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ, ನೋಡಬೇಕು. ಆದರೆ ಜೂನ್ 3ನೇ ತಾರೀಕಿನಂದು ಮಾತ್ರ ನೀವು ಮಂಗಳ ಮತ್ತು ಶನಿ ಗ್ರಹಗಳನ್ನು ಅಬ್ಸರ್ವ್ ಮಾಡಿ ಅಂತ ಹೇಳ್ತೀನಿ. ಇನ್ನು ನಮ್ಮ ಸೌರಮಂಡಲದ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡೋದಾದರೆ, ಸೂರ್ಯನಿಂದ ಸಮೀಪ ಇರುವಂತಹ ಗ್ರಹದಿಂದ ದೂರ ಇರುವಂತಹ ಗ್ರಹದ ಒಂದು ಕ್ರಮವನ್ನು ನೋಡೋದಾದರೆ ನಿಮಗೆಲ್ಲ ಗೊತ್ತಿರ್ಬೋದು. ಆಬ್ವಿಯಸ್ಲಿ ಸೂರ್ಯನಿಗೆ ಅತಿ ಸಮೀಪ ಇರುವಂತಹ ಗ್ರಹ ಬುಧ, ಶುಕ್ರ, ಭೂಮಿ, ಮಂಗಳ. 5ನೇ ಗ್ರಹ ಯಾವುದು ಅಂತಂದರೆ ಜುಪಿಟರ್ ಅಥವಾ ಗುರುಗ್ರಹ. ಸೊ ಈ ಮಂಗಳ ಮತ್ತು ಗುರು ಗ್ರಹಗಳ ನಡುವೆ ಆಸ್ಟ್ರಾಯ್ಡ್ ಬೆಲ್ಟ್ ಅಂತ ಗುರುತಿಸಿಕೊಳ್ಳುತ್ತೆ. ಕ್ಷುದ್ರ ಗ್ರಹಗಳ ಪಟ್ಟಿ ಅಂತ ನೀವೆಲ್ಲ ಓದಿರ್ಬೋದು. ಅಂದರೆ ಪೂರ್ಣ ಪ್ರಮಾಣದ ಗ್ರಹಗಳು ಆಗದೆ ಉಳಿದುಕೊಂಡಂತಹ ಈ ಆಕಾಶಕಾಯಗಳನ್ನು ಆಸ್ಟ್ರಾಯ್ಡ್ಸ್ ಅಥವಾ ಕ್ಷುದ್ರ ಗ್ರಹಗಳು ಅಂತ ಗುರುತಿಸ್ತಾರೆ. ಸೊ ಇವುಗಳು ಇಂಡಿಪೆಂಡೆಂಟ್ ಆಗಿ ಇರುವಂತಹ ಸೂರ್ಯನನ್ನು ಸುತ್ತುವಂತಹ ಆಕಾಶಕಾಯಗಳಾಗಿವೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಈ ಆಸ್ಟ್ರಾಯ್ಡ್ ಬೆಲ್ಟ್ನಲ್ಲಿ ಅತ್ಯಂತ ದೊಡ್ಡದಾದಂತಹ ಒಂದು ಕ್ಷುದ್ರ ಗ್ರಹ ಯಾವುದು ಅಂತಂದರೆ ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು, ಸೆರೆಸ್ ಅಂತ. ಸೆರೆಸ್ ಈಸ್ ದ ಲಾರ್ಜೆಸ್ಟ್ ಡ್ವಾರ್ಫ್ ಅಥವಾ ಆಸ್ಟರಾಯ್ಡ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ವಿಚ್ ಈಸ್ ಲೊಕೇಟೆಡ್ ಇನ್ ಆಸ್ಟ್ರಾಯ್ಡ್ ಬೆಲ್ಟ್ ವಿಚ್ ಈಸ್ ಲೊಕೇಟೆಡ್ ಇನ್ ಜುಪಿಟರ್ ಆ್ಯಂಡ್ ಮಾರ್ಸ್ ಪ್ಲಾನೆಟ್. ಅದೇ ರೀತಿಯಾಗಿ ಸೂರ್ಯನಿಂದ 6ನೇ ಸಮೀಪದ ಗ್ರಹ ಸ್ಯಾಟರ್ನ್ ಅಥವಾ ಶನಿ ಗ್ರಹ. ಸೊ ಇದು ಉಂಗುರ ವ್ಯವಸ್ಥೆಯನ್ನು ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ನಂತರ ಯುರೇನಸ್ ಕೂಡ ಉಂಗುರ ವ್ಯವಸ್ಥೆಯನ್ನು ಹೊಂದಿದಂತಹ ಇನ್ನೊಂದು ಗ್ರಹವಾಗಿದೆ. ಸೂರ್ಯನಿಂದ 7ನೇ ಸ್ಥಾನದಲ್ಲಿದೆ. ನಂತರ 8ನೇ ಸ್ಥಾನದಲ್ಲಿ ನೆಪ್ಚೂನ್. ಸೊ ಇದು ಅತ್ಯಂತ ದೂರದಲ್ಲಿರುವಂತಹ ಒಂದು ಗ್ರಹ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್ ಮತ್ತು ನೆಪ್ಚೂನ್. ಅದಾದ ನಂತರ 2006ರವರೆಗೆ ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಯೂನಿಯನ್ IAU ಅನ್ನುವ ಈ ಒಂದು ಸಂಸ್ಥೆಯ ಮೂಲಕ ಈ ಪ್ಲೂಟೋವನ್ನು ಕ್ಷುದ್ರ ಗ್ರಹ ಅಂತ ಅಥವಾ ಡ್ವಾರ್ಫ್ ಪ್ಲಾನೆಟ್ ಅಂತ ಅನ್ನುವ ಕ್ಯಾಟಗರಿಗೆ ಸೇರಿಸಲಾಗುತ್ತೆ. 2006ಕ್ಕಿಂತ ಮುಂಚೆ ಈ ಪ್ಲೂಟೋವನ್ನು ಕೂಡ ಒಂದು ಗ್ರಹ ಅಂತ, ಸಂಪೂರ್ಣ ಗ್ರಹ ಅಂತ ಒಂದು ಸ್ಥಾನಮಾನವನ್ನು ನೀಡಲಾಗಿತ್ತು. 2006ನೇ ಇಸವಿಯಲ್ಲಿ ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಯೂನಿಯನ್ನಿಂದ ಒಂದು ನಿರ್ಧಾರವನ್ನು ಮಾಡಿ ಈ ಪ್ಲೂಟೋ ಇಂಡಿಪೆಂಡೆಂಟ್ ಆದಂತಹ ಗ್ರಹ ಆಗಿಲ್ಲ, ಇದು ಕೂಡ ಒಂದು ಡ್ವಾರ್ಫ್ ಪ್ಲಾನೆಟ್ ಆಗಿದೆ ಅಂತ, ಇದನ್ನು ಕ್ಷುದ್ರ ಗ್ರಹ ಅಥವಾ ಒಂದು ಪೂರ್ಣ ಪ್ರಮಾಣದ ಗ್ರಹ ಅಲ್ಲ ಅಂತ ನಿರ್ಧಾರ ಮಾಡಿ ಇದರ ಒಂದು ಗ್ರಹದ ಸ್ಥಾನಮಾನವನ್ನು ತೆಗೆಯಲಾಗುತ್ತದೆ. ಸೊ ಪ್ಲೂಟೋ ಈಸ್ ನಾಟ್ ಅ ಕಂಪ್ಲೀಟ್ ಪ್ಲಾನೆಟ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ನಮ್ಮ ಸೌರಮಂಡಲದ ಹೊರಗಡೆ ಇರುವಂತಹ ಸಾಕಷ್ಟು ಆಕಾಶಕಾಯಗಳ ಒಂದು ಪಟ್ಟಿಯನ್ನು ಕ್ಯೂಪರ್ ಬೆಲ್ಟ್ ಅಂತ ಕೂಡ ಗುರುತಿಸಲಾಗುತ್ತೆ. ವೆರಿ ಇಂಪಾರ್ಟೆಂಟ್, ನೋಟ್ ಮಾಡಿಟ್ಕೊಳ್ಳಿ. ನಮ್ಮ ಸೌರಮಂಡಲದ ಹೊರಭಾಗದಲ್ಲಿರುವಂತಹ ಆಕಾಶಕಾಯಗಳ ಒಂದು ಪಟ್ಟಿಯನ್ನು ಕ್ಯೂಪರ್ ಬೆಲ್ಟ್ಸ್ ಅಂತ ಗುರುತಿಸಲಾಗುತ್ತೆ. ಕ್ಯೂಪರ್ ಪಟ್ಟಿಯಲ್ಲಿ ಮುಖ್ಯವಾಗಿ ನಾವು ಈ ಪೂರ್ಣ ಪ್ರಮಾಣದಲ್ಲಿ ಬೆಳೆಯದೇ ಇರುವಂತಹ ಕ್ಷುದ್ರ ಗ್ರಹಗಳು ಅಥವಾ ಇವುಗಳನ್ನು ಆಸ್ಟ್ರಾಯ್ಡ್ ಅಂತ ಕರೆಯಲ್ಲ, ಇವುಗಳನ್ನು ಡ್ವಾರ್ಫ್ ಪ್ಲಾನೆಟ್ಸ್ ಅಂತ ಗುರುತಿಸಲಾಗುತ್ತೆ. ಇವುಗಳು ಕೂಡ ಸೂರ್ಯನನ್ನು ಸುತ್ತುತ್ತಾ ಇರುವಂತಹ ಆಕಾಶಕಾಯಗಳು ಅಂತ ನಾವು ಗುರುತಿಸ್ಬೋದು. ಸೊ ಈ ಕ್ಯೂಪರ್ ಬೆಲ್ಟ್ನಲ್ಲಿ ಅತ್ಯಂತ ಒಂದು ದೊಡ್ಡವಾದಂತಹ ಡ್ವಾರ್ಫ್ ಪ್ಲಾನೆಟ್ ಯಾವುದು ಅಂತಂದರೆ ಎರಿಸ್ ಅಂತ ನಾವು ಇಲ್ಲಿ ಗುರುತಿಸ್ಬೋದು. ಎರಿಸ್ ಈಸ್ ಲೊಕೇಟೆಡ್ ಇನ್ ಕ್ಯೂಪರ್ ಬೆಲ್ಟ್. ಸೊ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಈ ರೀತಿಯಾಗಿ ಮೇಲಿಂದ ಮೇಲೆ ರಿವೈಸ್ ಮಾಡ್ಕೊತಾ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳು ಮತ್ತು ಇತ್ತೀಚೆಗೆ ನ್ಯೂಸ್ನಲ್ಲಿ ಬಂದಂತಹ ಮಾಹಿತಿಯನ್ನು ನಾವು ಲಿಂಕ್ ಮಾಡಿಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ 2023ನೇ ವರ್ಷದಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ನಮ್ಮ ಕೇಂದ್ರ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರಿಂದ ಪ್ರಾಜೆಕ್ಟ್ ಉದ್ಭವ್ ಅನ್ನುವ ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಇದರ ಮುಖ್ಯ ಉದ್ದೇಶ ಏನು ಅಂತ ಸಿಂಪಲ್ ಆಗಿ ಹೇಳ್ತೀನಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ.
ಸಾವಿರಾರು ವರ್ಷಗಳಿಂದ ಐತಿಹಾಸಿಕವಾಗಿ ಆಗಿರ್ಬೋದು, ನಮ್ಮ ಪೌರಾಣಿಕವಾಗಿ ಆಗಿರ್ಬೋದು, ನಮ್ಮ ದೇಶದಲ್ಲಿ ಹೊಂದಿದ್ದಂತಹ ಈ ಯುದ್ಧ ಪರಂಪರೆಯ ಮಾಹಿತಿಯನ್ನು ಅಥವಾ ಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿ ಯಾವ ರೀತಿಯಾಗಿ ಆ ಪುರಾತನ ಕಾರ್ಯತಂತ್ರಗಳು ಅಥವಾ ಸ್ಟ್ರಾಟಜಿಕಲ್ ಪಾಯಿಂಟ್ಸ್ಗಳಾಗಿರ್ಬೋದು ಮತ್ತು ಈ ಯುದ್ಧಕ್ಕೆ ಸಂಬಂಧಪಟ್ಟಂತಹ ಕೌಶಲ್ಯಗಳಾಗಿರ್ಬೋದು ಮತ್ತು ಆ ಒಂದು ಟೆಕ್ನಿಕ್ಸ್ಗಳಾಗಿರ್ಬೋದು ಅವುಗಳನ್ನು ಸರಿಯಾಗಿ ಅಧ್ಯಯನ ಮಾಡಿ ಆ ಒಂದು ಮಾಹಿತಿ ಅಥವಾ ಒಂದು ಜ್ಞಾನ ಏನಿದೆ ಪ್ರಸ್ತುತ ಈ ಒಂದು ವರ್ತಮಾನದಲ್ಲಿ ಯಾವ ರೀತಿಯಾಗಿ ಕಾಂಟೆಂಪರರಿಯಾಗಿ ಪ್ರಸ್ತುತತೆಯನ್ನು ಹೊಂದಿದೆ ಅಂತ, ಅಂದರೆ ಎಷ್ಟು ರೆಲೆವೆಂಟ್ ಆಗಿದೆ ಅಂತ ಮಾಹಿತಿಯನ್ನು ಸಂಗ್ರಹಿಸುವಂತಹ ನಿಟ್ಟಿನಲ್ಲಿ ಮತ್ತು ಅದರಿಂದ ನಮ್ಮ ಯುದ್ಧ ಕೌಶಲ್ಯಗಳನ್ನು ಅಂದರೆ ಈ ಒಂದು ಆಧುನಿಕ ಯುದ್ಧ ಕೌಶಲ್ಯಗಳನ್ನು ಇಂಪ್ರೂವ್ ಮಾಡುವಂತಹ ನಿಟ್ಟಿನಲ್ಲಿ ಒಂದು ಉತ್ತಮವಾದಂತಹ ವಾಕ್ಯಾಬ್ಯುಲರಿಯನ್ನು ಅಥವಾ ಶಬ್ದಕೋಶವನ್ನು ಸೃಷ್ಟಿಸುವಂತಹ ಉದ್ದೇಶದಿಂದ ಪ್ರಾಜೆಕ್ಟ್ ಉದ್ಭವ್ ಅನ್ನುವ ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಲಾಗಿದೆ 2013ರಲ್ಲಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮುಖ್ಯವಾಗಿ ಈ ಒಂದು ನಿಟ್ಟಿನಲ್ಲಿ ಅಧ್ಯಯನ ಮಾಡಲು ಭಾಗವಹಿಸ್ತಾ ಇರುವಂತಹ ಪ್ರಮುಖ ಸಂಸ್ಥೆಗಳು ಯಾವುವು ಅಂತಂದರೆ ನಮ್ಮ ಭಾರತದ ಆರ್ಮಿ ಅಥವಾ ಇಂಡಿಯನ್ ಆರ್ಮಿ, ಭಾರತೀಯ ಸೇನೆ ಮತ್ತು ಯುನೈಟೆಡ್ ಸರ್ವೀಸಸ್ ಇನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ USI ಅನ್ನುವ ಈ ಎರಡು ಪ್ರಮುಖ ಥಿಂಕ್ ಟ್ಯಾಂಕ್ಗಳಿಂದ ಅವುಗಳ ಸಹಯೋಗದಲ್ಲಿ ಪ್ರಾಜೆಕ್ಟ್ ಉದ್ಭವ್ ಅನ್ನುವ ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನಮಗೆಲ್ಲ ಗೊತ್ತಿರುವ ಹಾಗೆ ಈ ಮೌರ್ಯರು, ಗುಪ್ತರು, ಮರಾಠರಾಗಿರ್ಬೋದು ಅಥವಾ ನಮ್ಮ ಈ ಕರ್ನಾಟಕದ ಪ್ರಸಿದ್ಧ ಕರ್ನಾಟಬಲ ಅಂತ ಗುರುತಿಸ್ಕೊಳ್ತಾ ಇದ್ವಿ ಈ ಚಾಲುಕ್ಯರ ರಾಜವಂಶದ ಸಂದರ್ಭದಲ್ಲಿ ಅಥವಾ ಆಡಳಿತದ ಸಂದರ್ಭದಲ್ಲಿ ಪುಲಕೇಶಿಯ ಸೇನೆಯನ್ನು ಕರ್ನಾಟಬಲ ಅಂತ ಗುರುತಿಸ್ತಾ ಇದ್ವಿ. ಸೊ ಈ ರೀತಿಯಾಗಿ ಐತಿಹಾಸಿಕವಾದಂತಹ ಮತ್ತು ಈ ವೇದಗಳು, ಪುರಾಣಗಳು, ಉಪನಿಷತ್ತುಗಳು, ಅರ್ಥಶಾಸ್ತ್ರ, ಮುಖ್ಯವಾಗಿ ಕೌಟಿಲ್ಯನ ಅರ್ಥಶಾಸ್ತ್ರ ಆಗಿರ್ಬೋದು, ಈ ರೀತಿಯಾದಂತಹ ಸಾಕಷ್ಟು ಐತಿಹಾಸಿಕ ಮತ್ತು ಪೌರಾಣಿಕವಾದಂತಹ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಬಳಸ್ತಾ ಇದ್ದಂತಹ ಯುದ್ಧ ಕೌಶಲ್ಯಗಳಾಗಿರ್ಬೋದು ಅಥವಾ ಕಾರ್ಯತಂತ್ರ, ಸ್ಟೇಟ್ ಕ್ರಾಫ್ಟ್ ಆಗಿರ್ಬೋದು, ರಾಜನೀತಿ ಆಗಿರ್ಬೋದು, ಈ ರೀತಿಯಾದಂತಹ ಸಾಕಷ್ಟು ಪ್ರಮಾಣದ ಮಾಹಿತಿಗಳನ್ನು ಸಂಗ್ರಹಿಸಿ ಅದರ ಒಂದು ಆಧುನಿಕ ಯುಗದಲ್ಲಿ ಅದರ ಒಂದು ಪ್ರಸ್ತುತತೆಯನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಈ ಪ್ರಾಜೆಕ್ಟ್ ಉದ್ಭವ್ ಅನ್ನುವ ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಲಾಗಿದೆ 2023ನೇ ಇಸವಿಯಲ್ಲಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಆಗಲೇ ತಿಳಿಸಿದ ಹಾಗೆ ಭಾರತದ ಈ ಒಂದು ತಾತ್ವಿಕ ಸಾಂಸ್ಕೃತಿಕ ಪರಂಪರೆಯಲ್ಲಿ ಆಳವಾಗಿ ಅಂತರ್ಗತವಾಗಿರುವಂತಹ ಈ ಮಿಲಿಟರಿ ಪರಂಪರೆಯನ್ನು ಮತ್ತು ಕಾರ್ಯತಂತ್ರಗಳನ್ನು ಅರ್ಥ ಮಾಡಿಕೊಂಡು ಶಬ್ದಕೋಶಗಳನ್ನು ಮತ್ತು ಆ ಒಂದು ಕಾನ್ಸೆಪ್ಚುವಲ್ ಫ್ರೇಮ್ವರ್ಕನ್ನು ಎಸ್ಟಾಬ್ಲಿಷ್ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಪ್ರಾಜೆಕ್ಟ್ ಉದ್ಭವ್ ಏನಿದೆ ಸಾಕಷ್ಟು ಸಹಾಯಕಾರಿಯಾಗಲಿದೆ ಅಂತ ರಕ್ಷಣಾ ಸಚಿವಾಲಯದಿಂದ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಲಾಗಿದೆ ಮತ್ತು ಕಳೆದ ವರ್ಷ ಇದನ್ನು ಪ್ರಾರಂಭ ಮಾಡಲಾಗಿತ್ತು. ಸೊ ನೆನ್ಪಿಟ್ಕೊಳ್ಳಿ, ಪ್ರಾಜೆಕ್ಟ್ ಉದ್ಭವ್ ಈಸ್ ರಿಲೇಟೆಡ್ ಟು ಅಂಡರ್ಸ್ಟ್ಯಾಂಡಿಂಗ್ ದ ಮಿಲಿಟರಿ ಕಾನ್ಸೆಪ್ಟ್ಸ್ ಆಫ್ ಹಿಸ್ಟೋರಿಕಲ್ ಆ್ಯಂಡ್ ಅವರ್ ವೇದಿಕ್ ಅಥವಾ ಇಂಡಿಕ್ ಅಂತ ಕೂಡ ಕರೀತಾರೆ. ಇಂಡಿಕ್ ಮಿಲಿಟರಿ ಹೆರಿಟೇಜ್. ಪ್ರತಿ ವರ್ಷ ಮೇ 27ನೇ ತಾರೀಕಿನಂದು ನಮ್ಮ ಸ್ವತಂತ್ರ ಭಾರತದ ಪ್ರಥಮ ಪ್ರಧಾನಮಂತ್ರಿಯಾಗಿದ್ದಂತಹ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಪುಣ್ಯ ಸ್ಮರಣೆಯನ್ನು ಮಾಡಲಾಗುತ್ತದೆ. ಅಂದರೆ ಅವರು ತೀರಿಕೊಂಡಂತಹ ದಿನವನ್ನು ಈ ಒಂದು 27 ಮೇ ದಿನದಂದು ಆಚರಿಸಲಾಗುತ್ತೆ. 27th ಮೇ 1964ನೇ ಇಸವಿಯಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ತೀರಿಕೊಂಡಿದ್ದರು. ಸೊ ಅವರ ಪುಣ್ಯಸ್ಮರಣೆಯನ್ನು ಇವತ್ತು ನಾವು ಆಚರಿಸ್ತಾ ಇದ್ದೇವೆ. 1889ನೇ ಇಸವಿಯಲ್ಲಿ ನವೆಂಬರ್ 14ನೇ ತಾರೀಕಿನಂದು ಜನಿಸಿದಂತಹ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮುಖ್ಯವಾಗಿ ಚಿಕ್ಕ ವಯಸ್ಸಿನಿಂದ ಕೂಡ ಸ್ವತಂತ್ರ ಸಮರದಲ್ಲಿ, ಮುಖ್ಯವಾಗಿ 1857ನೇ ಇಸವಿಯಲ್ಲಿ ಸ್ವತಂತ್ರ ಹೋರಾಟಗಾರರ ಮತ್ತು ಅವರ ಪ್ರಮುಖವಾದಂತಹ ಕಥೆಗಳನ್ನು ಕೇಳಿಕೊಂಡು ಬೆಳೆದಂತಹ ಒಬ್ಬ ಸ್ವತಂತ್ರ ಹೋರಾಟಗಾರರಾಗಿ ಮತ್ತು ಭಾರತದ ಪ್ರಥಮ ಪ್ರಧಾನಮಂತ್ರಿಯಾಗಿ ಕೂಡ ಗುರುತಿಸಿಕೊಳ್ತಾರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು. ಇವರ 57ನೇ ಪುಣ್ಯ ದಿನವನ್ನು ನಾವು 2024ನೇ ವರ್ಷದಂದು ಮೇ 27ನೇ ತಾರೀಕಿನಂದು ಆಚರಿಸ್ತಾ ಇದ್ದೇವೆ. ಮುಖ್ಯವಾಗಿ ನಮ್ಮ ಭಾರತ ಸ್ವತಂತ್ರವಾದಂತಹ ಸಂದರ್ಭದಲ್ಲಿ ಭಾರತವನ್ನು ಕಾಡ್ತಾ ಇದ್ದಂತಹ ಸಾಕಷ್ಟು ಸಮಸ್ಯೆಗಳಾದಂತಹ ಈ ಬಡತನ ಆಗಿರ್ಬೋದು, ಹಸಿವಾಗಿರ್ಬೋದು ಅಥವಾ ಈ ರೋಗ ರುಜಿನಗಳ ಸಮಸ್ಯೆಗಳಾಗಿರ್ಬೋದು, ಅದೇ ರೀತಿಯಾಗಿ ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಮೂಲ ಸೌಕರ್ಯಗಳ ಕೊರತೆ ಆಗಿರ್ಬೋದು, ಈ ರೀತಿಯಾದಂಥ ಎಲ್ಲ ಚಾಲೆಂಜಸ್ಗಳನ್ನು ಸಮರ್ಥವಾಗಿ ಎದುರಿಸಿ ಭಾರತವನ್ನು ಒಂದು
ಡೆಮಾಕ್ರೆಟಿಕ್ ನೇಷನ್ ಆಗಿ ಡೆವಲಪ್ ಮಾಡುವಂತಹ ನಿಟ್ಟಿನಲ್ಲಿ ಬುನಾದಿಯನ್ನು ಹಾಕಿದಂತಹ ವ್ಯಕ್ತಿಗಳಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮೊದಲ ಸ್ಥಾನದಲ್ಲಿ ನಿಲ್ತಾರೆ. ನಮಗೆಲ್ಲ ಗೊತ್ತಿರುವ ಹಾಗೆ ದೇಶದಾದ್ಯಂತ ಭಾರತವನ್ನು ಈಗ 21ನೇ ಶತಮಾನದಲ್ಲಿ ಒಂದು ಕಾಂಪಿಟೇಟಿವ್ ನೇಷನ್ ಆಗಿ ಸ್ಥಾಪಿಸುವಂತಹ ನಿಟ್ಟಿನಲ್ಲಿ ಈ ನೆಹರು ಅವರ ಸೋಷಲಿಸ್ಟಿಕ್ ವಿಚಾರ ಆಗಿರ್ಬೋದು, ಅಂದರೆ ಸಮಾಜವಾದಿ ಚಿಂತನೆ ಆಗಿರ್ಬೋದು, ಮತ್ತು ವಿಶೇಷವಾದಂತಹ ಈ ವೈಜ್ಞಾನಿಕ ಪರಿಜ್ಞಾನ ಆಗಿರ್ಬೋದು ಮತ್ತು ತಂತ್ರಜ್ಞಾನದ ಬಗ್ಗೆ ಅವರಿಗೆ ಇದ್ದಂತಹ ಒಂದು ಆಸಕ್ತಿ ಆಗಿರ್ಬೋದು, ಈ ರೀತಿಯಾದಂತಹ ಆಸಕ್ತಿಗಳು ಭಾರತದಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದ ಪ್ರಾಜೆಕ್ಟ್ಸ್ಗಳನ್ನು, ಫಾರ್ ಎಕ್ಸಾಂಪಲ್ ಈ ಯೋಜನಾ ಆಯೋಗವನ್ನು ಸ್ಥಾಪನೆ ಮಾಡುವುದಾಗಿರ್ಬೋದು, ಬೃಹತ್ ಅಣೆಕಟ್ಟುಗಳನ್ನು ಸ್ಥಾಪನೆ ಮಾಡುವುದಾಗಿರ್ಬೋದು, ಮತ್ತು ಈ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ಗಳನ್ನು ಈ BHEL ಆಗಿರ್ಬೋದು, ಕೋಲ್ ಇಂಡಿಯಾ ಆಗಿರ್ಬೋದು, ಅಥವಾ ಈ ಇಸ್ರೋದಂತಹ ಅಥವಾ ಈ ಸ್ಪೇಸ್ ಪ್ರೋಗ್ರಾಮ್ಸ್ಗಳ ಬಗ್ಗೆ ಸಾಕಷ್ಟು ಇಂಟ್ರೆಸ್ಟ್ಗಳನ್ನು ಹೊಂದುವುದಾಗಿರ್ಬೋದು, ಮತ್ತು ಈ ಸಾರ್ವಜನಿಕ ಉದ್ಯಮಗಳನ್ನು ಸ್ಥಾಪಿಸಿ ಆಧುನಿಕ ಶಿಕ್ಷಣವನ್ನು ಪ್ರಾರಂಭಿಸುವಂತಹ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನು ಮತ್ತು ಭಾರತವನ್ನು ಈ ಆಹಾರ ಭದ್ರತೆಗೆ, ಅಂದರೆ ಈ ಮುಖ್ಯವಾಗಿ ಈ ಹಸಿರು ಕ್ರಾಂತಿಯನ್ನು ಪ್ರಾರಂಭಿಸುವಂತಹ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಪ್ರಮುಖ ಕಾಂಟ್ರಿಬ್ಯೂಷನ್ಸ್ಗಳನ್ನು ನೀಡಿದಂತಹ ವ್ಯಕ್ತಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಆಗ್ತಾರೆ. ಅಪಾರ್ಟ್ ಫ್ರಮ್ ಕಾಂಟ್ರವರ್ಸೀಸ್, ಈ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ನಮ್ಮ ಸ್ವತಂತ್ರ ಭಾರತದ ಪ್ರಥಮ ಪ್ರಧಾನಮಂತ್ರಿಯಾಗಿದ್ದರು, ಮತ್ತು ಇವರು ಮಾಡಿದಂತಹ ಸಾಕಷ್ಟು ಕೆಲಸಗಳನ್ನು ನಾವು ನೆನೆಯಬೇಕಾಗುತ್ತೆ ಈ ಒಂದು ಸಂದರ್ಭದಲ್ಲಿ. ಫಾರ್ ಎಕ್ಸಾಂಪಲ್, ಭಾರತವನ್ನು ಮದರ್ ಆಫ್ ಡೆಮಾಕ್ರಸಿ ಅಂತ ಈಗ ನಾವೆಲ್ಲ ಗುರುತಿಸ್ತೇವೆ. ಜಗತ್ತಿನಲ್ಲಿ ಅತಿ ದೊಡ್ಡದಾದಂತಹ ಪ್ರಜಾಪ್ರಭುತ್ವ ಅಂತ ನಾವು ಈ ಒಂದು ಭಾರತವನ್ನು ಗುರುತಿಸ್ತೇವೆ. ಸೊ ಇದರಲ್ಲೂ ಕೂಡ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಒಂದು ಪ್ರಮುಖ ಕಾಂಟ್ರಿಬ್ಯೂಷನ್ ಇದೆ ಅಂತ ನಾವು ಗುರುತಿಸಬೇಕು. ಯಾಕಂತಂದರೆ 1945 ಅಥವಾ 50ನೇ ದಶಕದಲ್ಲಿ ಜಗತ್ತಿನಾದ್ಯಂತ ಸಾಕಷ್ಟು ದೇಶಗಳು ಬ್ರಿಟಿಷ್ ಆಳ್ವಿಕೆಯಿಂದ ಮುಕ್ತವಾಗಿ ಸ್ವತಂತ್ರವಾಗುತ್ತವೆ. ಆದರೆ 50 ಅಥವಾ 75 ವರ್ಷಗಳ ನಂತರ ನಾವು ಆ ಒಂದು ಹಿಂದಿನ ಇತಿಹಾಸವನ್ನು ನೋಡಿದರೆ ಏನು ಅರ್ಥ ಆಗುತ್ತೆ ಅಂತಂದರೆ, ಈ ಒಂದು ದಶಕದಲ್ಲಿ ಸ್ವತಂತ್ರಗೊಂಡಂತಹ ಸಾಕಷ್ಟು ದೊಡ್ಡ ಸಂಖ್ಯೆಯ ರಾಷ್ಟ್ರಗಳಲ್ಲಿ ಏನಾಗಿದೆ ಅಂತಂದರೆ, ಈಗ ಡಿಕ್ಟೇಟರ್ಶಿಪ್ ಅಥವಾ ಮಿಲಿಟರಿ ಕೂಪ್ಗಳ ಆಡಳಿತ ನಡೀತಾ ಇದೆ. ಅಂದರೆ ಒಂದು ಸರ್ವಾಧಿಕಾರಿಯ ಆಡಳಿತ ನಡೀತಾ ಇದೆ. ಅವುಗಳು ಪ್ರಜಾಪ್ರಭುತ್ವವಾಗಿ ಉಳಿದುಕೊಂಡಿಲ್ಲ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಆದರೆ ಮೊದಲ ಬಾರಿಗೆ ಭಾರತವನ್ನು ಈ ಪ್ರಜಾಪ್ರಭುತ್ವ ರಾಷ್ಟ್ರ ಮಾಡಬೇಕು ಮತ್ತು ಸಮಾಜವಾದಿ ರಾಷ್ಟ್ರವಾಗಿ ಮಾಡಬೇಕು ಅಂತ ಕನಸು ಕಂಡಂತಹ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಸರಿಯಾಗಿ ಭಾರತದಲ್ಲಿ ಅಷ್ಟೊಂದು ಪವರ್ಫುಲ್ ಲೀಡರ್ ಆದರೂ ಕೂಡ ಸರಿಯಾಗಿ 5 ವರ್ಷಗಳ ನಂತರ ಒಂದು ಡೆಮಾಕ್ರೆಟಿಕ್ ಆದಂತಹ ಅಥವಾ ಪ್ರಜಾಪ್ರಭುತ್ವದ ಒಂದು ಎಲೆಕ್ಷನ್ಸ್ಗಳು ನಡೆಯುವಂತೆ ನೋಡಿಕೊಂಡ್ರು. ಯಾವುದೇ ರೀತಿಯಾಗಿ ಒಂದು ಡಾಮಿನೇಷನನ್ನು ಮಾಡದೆ ಸರ್ವಾಧಿಕಾರಿಯ ಒಂದು ವಿಚಾರಗಳನ್ನು ತಿಳಿಸದೆ ಒಂದು ಭಾರತವನ್ನು ಡೆಮಾಕ್ರೆಟಿಕ್ ನೇಷನ್ ಆಗಿ ಕಂಟಿನ್ಯೂ ಆಗುವಂತಹ ಒಂದು ಅಡಿಪಾಯವನ್ನು ಹಾಕಿಕೊಟ್ರು ಅಂತ ಇವರನ್ನು ನಾವು ಸ್ಮರಣೆ ಮಾಡಲೇಬೇಕಾಗುತ್ತೆ. ಸೊ ಅದೇ ರೀತಿಯಾಗಿ ಸಾಹಿತಿಯಾಗಿದ್ದಂತಹ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಭಾರತವನ್ನು ಕುರಿತಂತೆ ಸಾಕಷ್ಟು ಪುಸ್ತಕಗಳನ್ನು ರಚಿಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಡಿಸ್ಕವರಿ ಆಫ್ ಇಂಡಿಯಾ ಆಗಿರ್ಬೋದು, ಲೆಟರ್ಸ್ ಫ್ರಮ್ ಎ ಫಾದರ್ ಟು ಹಿಸ್ ಡಾಟರ್ ಅಂತ ಇಂದಿರಾ ಗಾಂಧಿ ಅವರಿಗೆ ಪತ್ರಗಳನ್ನು ಬರಿತಾ ಇದ್ದರು ತಾವು ಜೈಲಿನಲ್ಲಿದ್ದಾಗ. ಸೊ ಆ ರೀತಿಯಾದಂತಹ ಪುಸ್ತಕಗಳಾಗಿರ್ಬೋದು, ಅವುಗಳ ಕಲೆಕ್ಷನ್ ಆಗಿರ್ಬೋದು, ಗ್ಲಿಂಪ್ಸಸ್ ಆಫ್ ದಿ ವರ್ಲ್ಡ್ ಹಿಸ್ಟ್ರಿ ಆಗಿರ್ಬೋದು, ಈ ರೀತಿಯಾದಂತಹ ಪ್ರಮುಖ ಪುಸ್ತಕಗಳನ್ನು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಬರೆದಿದ್ದಾರೆ. ಸೊ ಈ ರೀತಿಯಾದಂತಹ ಫ್ಯಾಕ್ಟ್ಸ್ಗಳನ್ನು ನ್ಯೂಸ್ ಪೇಪರ್ನಲ್ಲಿ ಕಲೆಕ್ಟ್ ಮಾಡಿಕೊಂಡು ನೋಟ್ ಮಾಡಿ ಇಟ್ಕೊಳ್ತಾ ಇರಿ. ಸೊ ಅವುಗಳ ಬಗ್ಗೆ ಕೂಡ ಎಕ್ಸಾಮ್ನಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಲಾದಂಥ ಆರ್ಟಿಕಲ್ಸ್ಗಳ ಮೇಲಿನ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ಗಳನ್ನು ಪ್ರಶ್ನೆಗಳ ರೂಪದಲ್ಲಿ ರಿವೈಸ್ ಮಾಡ್ಕೊಳ್ಳೋಣ. ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತಂದರೆ, ಈ ಕೆಳಗಿನ ಯಾವ ದೇಶವು ಬಿಮ್ಸ್ಟೆಕ್ ಸಹಕಾರ ಸಂಘದ ಸದಸ್ಯ ರಾಷ್ಟ್ರ ಆಗಿಲ್ಲ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಥೈಲ್ಯಾಂಡ್, ಆಪ್ಷನ್ 3 ಇಂಡೋನೇಷ್ಯಾ, ಆಪ್ಷನ್ 3 ನೇಪಾಳ್ ಅಥವಾ ಆಪ್ಷನ್ 4 ಶ್ರೀಲಂಕಾ ಅಂತ ನೀಡಲಾಗಿದೆ. ಬಿಮ್ಸ್ಟೆಕ್ನ 7 ರಾಷ್ಟ್ರಗಳಲ್ಲಿ ಇಂಡೋನೇಷ್ಯಾ ಇನ್ಕ್ಲೂಡ್ ಆಗಿಲ್ಲ. ಇದನ್ನು ಹೊರತುಪಡಿಸಿ ಥೈಲ್ಯಾಂಡ್, ನೇಪಾಳ್ ಮತ್ತು ಶ್ರೀಲಂಕಾ ಇವು ಬಿಮ್ಸ್ಟೆಕ್ ಇದರ ಸಂಘದ ಒಂದು ಸದಸ್ಯತ್ವವನ್ನು ಹೊಂದಿವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಆಪ್ಷನ್ 2 ಇಂಡೋನೇಷ್ಯಾ ಈಸ್ ನಾಟ್ ದ ಮೆಂಬರ್ ಆಫ್ ಬಿಮ್ಸ್ಟೆಕ್. ಆಗಲೇ ನಾವು ಡಿಸ್ಕಸ್ ಮಾಡಿದ ಹಾಗೆ ಪ್ರಮುಖ ಆಗ್ನೇಯ ಏಷ್ಯಾ ಮತ್ತು ಈ ಬಂಗಾಳ ಕೊಲ್ಲಿ, ಬೇ ಆಫ್ ಬೆಂಗಾಲ್ ಇದರ ಸುತ್ತಮುತ್ತಲೂ ಇರುವಂತಹ ಒಟ್ಟು 7 ರಾಷ್ಟ್ರಗಳನ್ನು ಬಿಮ್ಸ್ಟೆಕ್ ಏನಿದೆ
ಸದಸ್ಯರನ್ನಾಗಿ ಹೊಂದಿದೆ. ಸೊ ಇದರ ಫುಲ್ ಫಾರ್ಮನ್ನು ಕೂಡ ನೆನ್ಪಿಟ್ಕೊಳ್ಳಿ. ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕಲ್ ಕೋಆಪರೇಷನ್ ಅಂತ ಇದನ್ನ ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರವನ್ನು ಈ ಪ್ರಮುಖ 7 ರಾಷ್ಟ್ರಗಳ ನಡುವೆ ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ 1997ನೇ ಇಸವಿಯಲ್ಲಿ ಬ್ಯಾಂಕಾಕ್ ಘೋಷಣೆಯ ಮೂಲಕ ಸ್ಥಾಪನೆಯಾದಂತಹ ಒಂದು ಸಹಕಾರ ಸಂಸ್ಥೆ ಅಂತಂದರೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಂತಂದರೆ ಬಿಮ್ಸ್ಟೆಕ್ ಅಂತ ನಾವು ಗುರುತಿಸ್ಬೋದು. ಇದು ಪ್ರಾದೇಶಿಕ ಸಂಸ್ಥೆಯಾಗಿ ಕೂಡ ಗುರುತಿಸಿಕೊಳ್ಳುತ್ತೆ. ಇದರ ಪ್ರಮುಖ ಸದಸ್ಯರು ಯಾರು ಅಂತಂದರೆ ಬಾಂಗ್ಲಾದೇಶ್, ಭಾರತ, ಮ್ಯಾನ್ಮಾರ್, ಶ್ರೀಲಂಕಾ, ಥೈಲ್ಯಾಂಡ್, ಭೂತಾನ್ ಮತ್ತು ನೇಪಾಳ 7 ಸದಸ್ಯ ರಾಷ್ಟ್ರಗಳು. ಇದರಲ್ಲಿ ಇಂಡೋನೇಷ್ಯಾ ಇಲ್ಲ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಸೊ ಇದರ ಸೆಕ್ರೆಟರಿಯೇಟ್ ಎಲ್ಲಿದೆ ಅಂತಂದರೆ ಬಾಂಗ್ಲಾದೇಶದ ಢಾಕಾ ನಗರದಲ್ಲಿದೆ. ಸೊ ಇಂಡೋನೇಷ್ಯಾ ಈಸ್ ನಾಟ್ ದ ಮೆಂಬರ್ ಆಫ್ ಬಿಮ್ಸ್ಟೆಕ್. ಮುಂದಿನ ರಿವಿಷನ್ ಪ್ರಶ್ನೆ, ನಮ್ಮ ಸೌರಮಂಡಲದಲ್ಲಿ ಅಥವಾ ಸೋಲಾರ್ ಸಿಸ್ಟಮ್ನಲ್ಲಿ ಕ್ಯೂಪರ್ ಬೆಲ್ಟ್ ಎಲ್ಲಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಶನಿ ಮತ್ತು ಗುರು ಗ್ರಹಗಳ ನಡುವೆ, ಆಪ್ಷನ್ 2 ಮಂಗಳ ಮತ್ತು ಗುರು ಗ್ರಹದ ನಡುವೆ, ಆಪ್ಷನ್ 3 ಭೂಮಿ ಮತ್ತು ಮಂಗಳ ಗ್ರಹದ ನಡುವೆ, ಆಪ್ಷನ್ 4 ಮೇಲಿನ ಯಾವುದು ಅಲ್ಲ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಕ್ಯೂಪರ್ ಬೆಲ್ಟ್ ಈಸ್ ಲೊಕೇಟೆಡ್ ಬಿಯಾಂಡ್ ಅವರ್ ಆಲ್ ದ 8 ಪ್ಲಾನೆಟ್ಸ್ ಅಂತ ಗುರುತಿಸಬೇಕು. ಸೊ ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಅಂದರೆ ನಮ್ಮ ಸೌರಮಂಡಲದಲ್ಲಿರುವಂತಹ ಎಲ್ಲ ಗ್ರಹಗಳ ಆಚೆಗೆ ಈ ಕ್ಯೂಪರ್ ಬೆಲ್ಟ್ ಅನ್ನು ನಾವು ಗುರುತಿಸಬಹುದಾಗಿದೆ. ಮುಖ್ಯವಾಗಿ 8 ಗ್ರಹಗಳನ್ನು ದಾಟಿ ಈ ಪೂರ್ಣ ಪ್ರಮಾಣದ ಗ್ರಹಗಳು ಆಗದೆ ಉಳಿದುಕೊಂಡಂತಹ ಸೂರ್ಯನನ್ನು ಸುತ್ತುತ್ತಾ ಇರುವಂತಹ ಗ್ರಹಗಳನ್ನು ಅಥವಾ ಆಕಾಶಕಾಯಗಳನ್ನು ಸೆಲೆಸ್ಟಿಯಲ್ ಬಾಡೀಸ್ ಅಂತ ಗುರುತಿಸಲಾಗುತ್ತೆ. ಸೊ ಇವು ಎಲ್ಲಿವೆ ಅಂತಂದರೆ ಕ್ಯೂಪರ್ ಬೆಲ್ಟ್ನಲ್ಲಿ ಲೊಕೇಟ್ ಆಗಿವೆ ಅಂತ ಕ್ಯೂಪರ್ ಪಟ್ಟಿಯನ್ನು ನಾವು ಇಲ್ಲಿ ಗುರುತಿಸಬಹುದಾಗಿದೆ. ಪ್ಲೂಟೋ ಆಗಿರ್ಬೋದು, ಏರಿಸ್ ಆಗಿರ್ಬೋದು, ದೀಸ್ ಆರ್ ದ ಪಾರ್ಟ್ ಆಫ್ ಕ್ಯೂಪರ್ ಬೆಲ್ಟ್ ಅಂತ ನಾವು ಗುರುತಿಸಬಹುದಾಗಿದೆ. 2006ನೇ ಇಸವಿಯಲ್ಲಿ ಪ್ಲೂಟೋ ಹೊಂದಿದ್ದಂತಹ ಈ ಗ್ರಹದ ಸ್ಥಾನವನ್ನು ಕಿತ್ತು ಹಾಕಿ ಇದನ್ನು ಒಂದು ಆಕಾಶಕಾಯ ಅಂತ ಗುರುತಿಸಲಾಗ್ತಾ ಇದೆ, ಅಥವಾ ಇಟ್ ಈಸ್ ಅ ಡ್ವಾರ್ಫ್ ಪ್ಲಾನೆಟ್ ಅಂತ ಕೂಡ ಇದನ್ನು ಗುರುತಿಸಲಾಗುತ್ತದೆ. ಉಳಿದಂತೆ ಈ 8 ಗ್ರಹಗಳನ್ನು ಮಾತ್ರ ಪೂರ್ಣ ಪ್ರಮಾಣದ ಗ್ರಹಗಳು ಅಂತ ನಾವು ಗುರುತಿಸ್ತೇವೆ. ಮುಂದಿನ ರಿವಿಷನ್ ಪ್ರಶ್ನೆ, ಪ್ರಾಚೀನ ಮಿಲಿಟರಿ ಪರಂಪರೆಯ ಬುದ್ಧಿವಂತಿಕೆ ಅಥವಾ ಜ್ಞಾನವನ್ನು ಆಧುನಿಕ ಮಿಲಿಟರಿಯೊಂದಿಗೆ ಸಂಯೋಜಿಸುವಂತಹ ಉದ್ದೇಶದಿಂದ ಉದ್ಭವ್ ಅನ್ನುವ ಯೋಜನೆಯನ್ನು ಈ ಕೆಳಗಿನ ಯಾವ ವರ್ಷದಲ್ಲಿ ಕೇಂದ್ರ ಸರ್ಕಾರದಿಂದ ಪ್ರಾರಂಭಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 2020, ಆಪ್ಷನ್ 2 2022, ಆಪ್ಷನ್ 3 2023 ಅಥವಾ ಆಪ್ಷನ್ 4 2024 ಅಂತ ನೀಡಲಾಗಿದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3. 2023ನೇ ಇಸವಿಯಲ್ಲಿ ಕೇಂದ್ರ ಡಿಫೆನ್ಸ್ ಮಿನಿಸ್ಟರಿಂದ ಅಥವಾ ರಕ್ಷಣಾ ಸಚಿವರಿಂದ ಈ ಆಧುನಿಕ ಮಿಲಿಟರಿ ಮತ್ತು ನಮ್ಮ ಪ್ರಾಚೀನ ಮಿಲಿಟರಿ ಪರಂಪರೆಯ ಜ್ಞಾನವನ್ನು ಸಂಯೋಜಿಸುವಂತಹ ನಿಟ್ಟಿನಲ್ಲಿ ಉದ್ಭವ್ ಅನ್ನುವ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿದೆ. ಮುಖ್ಯವಾಗಿ ನಮ್ಮ ಭಾರತೀಯ ಸೇನೆ ಮತ್ತು ಯುನೈಟೆಡ್ ಸರ್ವಿಸಸ್ ಇನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ USI ಅನ್ನುವ ಈ 2 ಪ್ರಮುಖ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಪ್ರಾಜೆಕ್ಟ್ ಉದ್ಭವನ್ನು ಕ್ಯಾರಿಔಟ್ ಮಾಡಲಾಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. 2023 ಅಕ್ಟೋಬರ್ ತಿಂಗಳಲ್ಲಿ ಕೇಂದ್ರ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರಿಂದ ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ ಐತಿಹಾಸಿಕವಾಗಿ ಪುರಾತನವಾಗಿ ಭಾರತ ಅಥವಾ ಈ ಒಂದು ಇಂಡಿಯನ್ ಸಬ್ ಕಾಂಟಿನೆಂಟ್ನಲ್ಲಿ ತಾನು ಹೊಂದಿದ್ದಂತಹ ಯುದ್ಧಗಾರಿಕೆ ಅಥವಾ ಯುದ್ಧ ಕೌಶಲ್ಯಗಳಾಗಿರ್ಬೋದು, ಯುದ್ಧ ಕಾರ್ಯತಂತ್ರಗಳಾಗಿರ್ಬೋದು, ಈ ರೀತಿಯಾದಂತಹ ಮಿಲಿಟರಿ ಡೊಮೇನ್ಗೆ ಸಂಬಂಧಿಸಿದಂತಹ ಜ್ಞಾನವನ್ನು ಸಂಗ್ರಹಿಸಿ ಅವುಗಳ ಆಧುನಿಕ ಯುಗದಲ್ಲಿ ಅವುಗಳ ಪ್ರಸ್ತುತತೆಯನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳುವಂಥ ಉದ್ದೇಶದಿಂದ ಪ್ರಾಜೆಕ್ಟ್ ಉದ್ಭವ್ ಅಂತ ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಲಾಗಿದೆ. ಮುಂದಿನ ರಿವಿಷನ್ ಪ್ರಶ್ನೆ, ಈ ಕೆಳಗಿನ ಯಾವ ಪುಸ್ತಕವನ್ನು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಬರೆದಿಲ್ಲ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಡಿಸ್ಕವರಿ ಆಫ್ ಇಂಡಿಯಾ, ಆಪ್ಷನ್ 2 ಲೆಟರ್ಸ್ ಫ್ರಮ್ ದ ಫಾದರ್ ಟು ಹಿಸ್ ಡಾಟರ್, ಆಪ್ಷನ್ 3 ಗ್ಲಿಮ್ಸಸ್ ಆಫ್ ದ ವರ್ಲ್ಡ್ ಹಿಸ್ಟ್ರಿ, ಆಪ್ಷನ್ 4 ದ ಸೋಷಲಿಸ್ಟ್ ಇಂಡಿಯಾ ಅಂತ ಇದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4 ದಿ ಸೋಷಲಿಸ್ಟ್ ಇಂಡಿಯಾ ಅನ್ನುವ ಪುಸ್ತಕವನ್ನು
ಜವಾಹರ್ಲಾಲ್ ನೆಹರು ಅವರು ಬರೆದಿಲ್ಲ. ಉಳಿದಂತೆ ದಿ ಡಿಸ್ಕವರಿ ಆಫ್ ಇಂಡಿಯಾ, ಲೆಟರ್ಸ್ ಫ್ರಮ್ ದಿ ಫಾದರ್ ಟು ಹಿಸ್ ಡಾಟರ್, ಗ್ಲಿಮ್ಸಸ್ ಆಫ್ ದಿ ವರ್ಲ್ಡ್, ದೀಸ್ ಆರ್ ದ ಬುಕ್ಸ್ ರಿಟನ್ ಬೈ ಜವಾಹರ್ಲಾಲ್ ನೆಹರು, ಅವರ್ ಫಸ್ಟ್ ಪ್ರೈಮ್ ಮಿನಿಸ್ಟರ್. ಸ್ವತಂತ್ರ ಭಾರತದ ಪ್ರಥಮ ಪ್ರಧಾನಿಯಾದಂತಹ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಪುಣ್ಯ ಸ್ಮರಣೆಯನ್ನು ಮೇ 27ನೇ ತಾರೀಕಿನಂದು ಆಚರಿಸಲಾಗುತ್ತೆ. ಇವರ ಸ್ಮರಣಾರ್ಥವಾಗಿ ಆಚರಿಸಲಾಗುತ್ತೆ. ಸೊ ಇವರ ಪ್ರಮುಖ ಪುಸ್ತಕಗಳು ಅಂತಂದರೆ ಡಿಸ್ಕವರಿ ಆಫ್ ಇಂಡಿಯಾ, ಲೆಟರ್ಸ್ ಫ್ರಮ್ ದಿ ಫಾದರ್ ಟು ಹಿಸ್ ಡಾಟರ್, ಗ್ಲಿಮ್ಸಸ್ ಆಫ್ ದಿ ವರ್ಲ್ಡ್ ಹಿಸ್ಟ್ರಿ. ಸೊ ದಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈ ಕಾಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ ಮತ್ತು ಎಲ್ಲ ಆಸ್ಪಿರೆಂಟ್ಸ್ಗಳ ಜೊತೆ ಶೇರ್ ಮಾಡಿ. ಡಿಸ್ಕಷನ್ನಲ್ಲಿ ಕೇಳಲಾದಂಥ ಪ್ರಶ್ನೆಗೆ ಸರಿಯಾಗಿ ಕಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿ. ಏನಾದರೂ ಸಜೆಷನ್ಸ್ಗಳಿದ್ರೆ, ಡೌಟ್ಸ್ಗಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಎನ್ ಆಸಮ್ ಡೇ.